ಕ್ರಿಸ್ತಶಕ 1601 ಇಮ್ಮಡಿ ಚಿಕ್ಕಪ್ಪ ಗೌಡ ಅಂತ ಒಬ್ಬ ರಾಜ ಕಟ್ಟಿಸಿದ್ದು. ಗೈಸ್ ಯಾರು ಜನ ಇಲ್ಲ ನೋಡಿ, ಸುರಂಗ ಇದೆ. ಇದು ಒಟ್ಟು 15 ಬಾಗಿಲಿದಾವಂತೆ. ಹತ್ತಕ್ಕೆ 2 hours ಮತ್ತೆ ಇಳಿಯಕ್ಕೆ 2 hours, 4 hours. ಆಗುಂಬೆ ಘಾಟ್ ನನಗೇನು ಇಷ್ಟೊತ್ತು ಏನು ಅಂತ ರಿಸ್ಕ್ ಅಂತ ಅನ್ಸಿಲ್ಲ, ಆರಾಮ್ಸೆ ಹತ್ಬೋದು. ಈಗ ಅನಿಸ್ತಾ ಇದೆ ರಿಸ್ಕ್ ಇದೆ. ಅಯ್ಯೋ ಸಿಕ್ಕಾಪಟ್ಟೆ ಆಳ ಇದೆ. ನಮ್ಗೇನಾರು ಆಯಿತು ಅಂದರು ಹೇಳೋರಿಲ್ಲ ಕೇಳೋರಿಲ್ಲ. ಗುರು ಇಲ್ಲಿ ಹತ್ಕೊಂಡು ಹೋಗ್ಬೇಕಾ ಈಗ? ಇಲ್ಲಿ ನೋಡಿದ್ರೆ ಆಳ ಇದೆ. ಆ ಕಡೆಗೆ ನೋಡೋದೇ ಇಲ್ಲ ನಾನು. ಇಲ್ಲೆಲ್ಲ ಹೆಂಗೆ ಹತ್ಕೊ ಬಂದೆ ನಾನು? ಇಳಿಯೋದು ಹೆಂಗಿದನ್ನ? ತುಂಬ ರಿಸ್ಕಿ ಪ್ಲೇಸ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಿಮಗೆ ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ಮಧುಗಿರಿ ಬೆಟ್ಟಕ್ಕೆ ಹೊರಟಿದ್ದೀನಿ. ಇವಾಗ ಆಲ್ಮೋಸ್ಟ್ ರೀಚ್ ಆದೆ. 7:30ಗೆ ಬೆಂಗಳೂರು ಬಿಟ್ಟೆ, ಅಂದರೆ ನನ್ನ ರೂಮ್ ಬಿಟ್ಟೆ. ನನ್ನ ರೂಮಿಂದ 130 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಇವಾಗ 9:30, ಸೊ 2 hours ಆಯಿತು. ಆಲ್ಮೋಸ್ಟ್ ಬಂದಿದ್ದೀನಿ. ಇನ್ನೊಂದು 30 ಕಿಲೋಮೀಟರ್ಸ್ ಇದೆ ಅಷ್ಟೇ. ಹೋಗೋಣ ಬನ್ನಿ, ಹೇಗಿದೆ ನೋಡೋಣ. ನನಗೂ ಇದೊಂಥರ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬಿಕಾಸ್ ನಾನು ರಿಸರ್ಚ್ ಮಾಡಿದ ಪ್ರಕಾರ ಸ್ವಲ್ಪ ಇದು ಹೆವಿ ಅಡ್ವೆಂಚರಸ್ ಆಗಿದೆ ಅಂತೆ. ನನಗದು ರಾಮದೇವ್ರ ಬೆಟ್ಟ ಲಾಸ್ಟ್ 10 meters ಹತ್ತಿನೇ ನಾನು ಫುಲ್ ಖುಷಿಯಾಗ್ಬಿಟ್ಟಿದೆ. ಸೊ ಇದು ಹೇಗಿರುತ್ತೆ ನೋಡೋಣ ಅಂತ ಒಂದು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಿಮಗೆ ಮಧುಗಿರಿ ಬೆಟ್ಟದ ಬಗ್ಗೆ ಗೊತ್ತಿರ್ಬೋದು, ಏಷ್ಯಾಸ್ 2nd ಬಿಗ್ಗೆಸ್ಟ್ ಮೊನೊಲಿಥಿಕ್ ಹಿಲ್, ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಈ ಮಧುಗಿರಿ ಬೆಟ್ಟದ್ದು ವಿಶೇಷತೆ ಏನು, ಹೇಗಿದೆ, ಎಷ್ಟು ಅಡ್ವೆಂಚರಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಮಧುಗಿರಿ ಬೆಟ್ಟಕ್ಕೆ ಸ್ವಾಗತ. ಮ್ಯೂಸಿಕ್. ಗೈಸ್, ನಮ್ಮದು ಫಸ್ಟ್ ಸಣ್ಣ ಅಡ್ವೆಂಚರ್ ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡ್ರಿ. ಹತ್ತಕ್ಕೆ ಅಯ್ಯಯ್ಯೋ ಇದು ಹಿಂಗಿದೆ ನೋಡ್ರಿ. ಇಲ್ಲಿ ಇವಾಗ ತಾನೇ ಮೇಲೆ ಹತ್ತತ್ತಾ ಎಂಟ್ರೆನ್ಸಲ್ಲಿ ಒಂದಿಷ್ಟು ಜನ 3 ಜನ ಹತ್ತಿದವರು ಇವಾಗ ಇಳ್ಕೊಂಡು ಹೋದರು. ಅವ್ರು ಹೇಳ್ತಾ ಇದ್ರು 2 hours ತೊಗೊಳುತ್ತೆ ಅಂತ ಇದು ಬೆಟ್ಟ ಹತ್ತಕ್ಕೆ 2 hours, ಮತ್ತು ಇಳಿಯೋಕ್ಕೆ 2 hours, 4 hours. ಅಲ್ಲಿ ಮೇಲ್ಗಡೆಗೆ ಒಂದು ಕುತ್ಕೊಳಕ್ಕೆ 1 hour, ಟೋಟಲ್ 5 hour. ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹತ್ರ ಅವರು ಇದು ಬರ್ಕಂತ ನೋಟ್ ಮಾಡ್ಕೊತಾರಲ್ಲ ನೇಮೆಲ್ಲ, ಅವ್ರು ಒಂದು ಸಲ ಹೆದರ್ಸಿದ್ರು. ಇಷ್ಟೊತ್ತಿಗೆ ಅಲ್ಲ, ನೀವು ಬೆಳಗ್ಗೆ ಬೇಗ ಬರಬೇಕಿತ್ತು, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ನಿಮಗೆ ಕಷ್ಟ ಆಗುತ್ತೆ ಅಂತ. ಇಲ್ಲಿಗೆ ಎಂಟ್ರೆನ್ಸಲ್ಲಿ 3 ಜನ ಸಿಕ್ಕಿದ್ರು ಅಂದಲ್ಲ, ಅವ್ರು ಮತ್ತೆ ಹೆದರ್ಸಿದ್ರು. ಬ್ರೋ ನಾವು ಬೆಳಗ್ಗೆ 7:30 ಹತ್ತಿ ಈಗ 11 ಗಂಟೆಗೆ ಕೆಳಗೆ ಬರ್ತಾಯಿದ್ದೀವಿ, ಇಷ್ಟೊತ್ತಿಗೆ ಹೋದರೆ ಪಕ್ಕಾ ಊಸ್ಟ್ ಆಗ್ತಾರೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಮೇಲ್ಗಡೆಗೆ ಅಂತ ಅಂದರು. ಅರ್ಧ ಇವ್ರದ್ದೆಲ್ಲ ಕೇಳಿ ಡಿಮೋಟಿವೇಟ್ ಆಗಿಬಿಟ್ಟಿನಿ ಇಲ್ಲಿ ಸ್ಟಾರ್ಟಿಂಗಲ್ಲೇ. ಪರ್ಮನೆಂಟ್ಲಿ ಲವ್ ವಿತ್ ಯು ಸೀಮಾ. ಯಾಕ್ರಲ್ಲೇ ಹುಡುಗರ ಹಿಂಗೆ ಆಡ್ತೀರಾ? ಅದು ಸರ್ ಸಲ್ಮಾ ಇದೇನು ಟ್ರಯಾಂಗಲ್ ಲವ್. ನಾನು ಕೋಟೆ ನೋಡೋಕ್ಕೆ ಬಂದಿದ್ದಕ್ಕಿಂತ ಸುಮಾರು ಜನದ ಲವ್ ಸ್ಟೋರಿನೇ ನೋಡ್ತಾ ಇದ್ದೀನಿ. ಇಲ್ಲೊಂದಿಷ್ಟು ಕೋಟೆ ವಾಲ್ಗಳಿದ್ದಾವೆ, ಬನ್ನಿ ನೋಡ್ಕೊಬರೋಣ. ನೋಡಿ, ನಾನು ಆಗಲೇ ಹೇಳಿದ್ನಲ್ವಾ, ಈ ಕೋಟೆ ವಾಲ್ ಮಧ್ಯೆ ಗ್ಯಾಪ್ ಬಿಟ್ಟಿರ್ತಾರೆ ಅಂತ. ನೋಡಿ ಹಿಂಗೆ ಇಲ್ಲೆಲ್ಲ ಸೈನಿಕರು ಕುತ್ಕೊಳೋರು, ಸೈನಿಕರು ಕುತ್ಕೊಂಡು ಕಾಯೋದಿಲ್ಲಿ ಯಾರಾದರೂ ಬರ್ತಾರಾ ಅಂತ. ಗೈಸ್ ಯಾರೂ ಜನ ಇಲ್ಲ, ಒಬ್ಬನೇ ಅಂತರ್ಪಿಶಾಚಿ ಥರ ಸಾಯ್ತಾ ಇದ್ದೀನಿ. ನಂದು ತಪ್ಪುಬಿಡಿ, 12 ಗಂಟೆ ಮಧ್ಯಾಹ್ನ ಮಠ ಮಧ್ಯಾಹ್ನ ಈ ಬಿಸಿಲಲ್ಲಿ ಅವನಾದ್ರು ಟ್ರೆಕ್ಕಿಂಗಿಗೆ ಬರ್ತಾನ?
ಸೀರಿಯಸ್ಲಿ ಎಷ್ಟು ಒಂಥರ ಖುಷಿಯಾಗುತ್ತೆ. ನಮ್ಮ ರಾಜ್ಯದಲ್ಲಿ ಎಂತೆಂಥ ಹಿಸ್ಟಾರಿಕಲ್ ಪ್ಲೇಸ್ ಇದೆ ನೋಡಿ. ಇದೆಲ್ಲ ನಿಜವೂ ಇದು ನೋಡಿದ್ರೆ ಇಂಪಾಸಿಬಲ್ ಅನಿಸುತ್ತೆ. ನೋಡಿ ಇದು ಗೊತ್ತಾಯ್ತು ಹೇಗೆ ಅಂತ. ಇಲ್ಲಿ ನೋಡಿ, ಇಲ್ಲಿಷ್ಟೇ ಇದು ರೌಂಡು. ಇಲ್ಲೆಲ್ಲ ಸೈನಿಕರು ಬಂದು ನಿಂತ್ಕೊತಿದ್ರು. ಗೋಪುರ ಥರ ಗಾಯ್ಸ್ ಇದು. ನೋಡಿ ಸುರಂಗ ಇದೆ ಇದು. ಈ ಸುರಂಗ ಒಳಗೆಲ್ಲ ಹೋಗಲ್ಲ, ಬಟ್ ಇದೇನು ಸುರಂಗ ಅಂತ ಗೊತ್ತಿಲ್ಲ ಗಾಯ್ಸ್. ಬಂದು ತಪ್ಪು ಮಾಡಿದೆ, ನಿಜವಲ್ಲೂ ಹಿಡಿಯೋಕ್ಕಾಗ್ತಾಯಿಲ್ಲ. ನೋಡಿ ಇಲ್ಲಿ ಏನೂ ಇಲ್ಲ, ಇದು ಫುಲ್ ಜಾರ್ಕೊಂಡು ಹೋಗ್ತಾ ಇದ್ದೀನಿ. ಹಾಂ ನೋಡ್ರಿ ಎಷ್ಟು ತಲೆ ಉಪಯೋಗಿಸ್ತಾರೆ. ಆ ಕಲ್ಲು ನಾವು ಅಲ್ಲೇ ಮೇಲೆ ಹೋಗಿದ್ದು, ಇವಾಗ ಹೋಗಿ ಬಂದ್ವಲ್ಲ ಮೇಲೆ, ಅಲ್ಲೇ ಆ ಕಲ್ಲು ಬಂಡೆಗಳ ಮೇಲೆ ಆ ಗೋಪುರ ಮಾಡ್ಕೊಂಡಿರೋದು. ಅದ್ರ ಒಳಗಡೆಗೆ ಸುರಂಗ ಮಾರ್ಗ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೇನೋ ಇದೆ, ದೇವ್ರ ಗುಡಿ ಅನಿಸುತ್ತೆ. ಆಂಜನೇಯ ಸ್ವಾಮಿ. ಯಪ್ಪ ಶನಿವಾರ ಕರೆಕ್ಟ್ ಟೈಮಿಗೆ ಬಂದೀನಿ. ದೇವ್ರ ಒಳ್ಳೇದು ಮಾಡಪ್ಪ. ಇಲ್ಲೊಂಚೂರು ಹತ್ಕೊಂಡು ನೋಡ್ಬಿಟ್ಟು ಹೋಗ್ತೀನಿ. ಇಲ್ಲೇನು ಹಾವು ಪಾವು ಇಲ್ಲೇ ಇದ್ರೆ ಸಾಕು. ಕರೆಕ್ಟ್ ಗುಡಿ ಇದೆ. ಯಸ್, ಇದು ಏನು ಗೊತ್ತಾ, ಈ ಗೋಪುರಗಳು ಸ್ಟೋರ್ ರೂಮು. ನಮ್ಮನೇಲಿ ಸ್ಟೋರ್ ರೂಮ್ ಇರ್ತಾವಲ್ಲ, ಆ ಥರ ಈ ಐಟಮ್ಸ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದಿದ್ದು ಈ ಜಾಗದಲ್ಲಿ ನೋಡಿ. ಇದೆ ಇಲ್ಲ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೆ. ಅಂದರೆ ಇದು ಒಂಥರ ಹೇಗಂದರೆ ಸ್ಟೋರ್ ರೂಮ್ ಮತ್ತು ಇದು ಹೇಳ್ಬೋದು, ಏನೋ ಗೋಡೌನ್ ಅಂತಾರಲ್ಲ, ಈ ದವಸ ಧಾನ್ಯಗಳನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದಿದ್ದು. ಕಾಳು, ಬೇಳೆ, ಅಕ್ಕಿ, ಆಹಾರ ಪದಾರ್ಥ ದಿನನಿತ್ಯಕ್ಕೆ ಬೇಕಾಗ್ತಿತ್ತಲ್ವ, ಸೊ ಅವನ್ನೆಲ್ಲ ಲಾಂಗ್ ಟರ್ಮಿಗೆ ಬೇಕಲ್ವ, ಸೊ ಪ್ರಿಸರ್ವ್ ಮಾಡಿಡ್ತಾಯಿದ್ರು. ಈ ಕೋಟೆನ ಕ್ರಿಸ್ತಶಕ 1601ರಲ್ಲಿ ಇಮ್ಮಡಿ ಚಿಕ್ಕಪ್ಪ ಗೌಡ ಅಂತ ಒಬ್ಬ ರಾಜ ಕಟ್ಟಿಸಿದ್ದು. ಆಮೇಲೆ ಇದನ್ನು ಮೈಸೂರು ಸುಲ್ತಾನರು ಇದನ್ನು ಆಕ್ಯುಪೈ ಮಾಡಿಕೊಂಡ್ರು. ಆಮೇಲೆ ಇದನ್ನು ಹೈದರಾಲಿ ಆಕ್ಯುಪೈ ಮಾಡಿಕೊಂಡ. ಅದಾದಮೇಲೆ ಇದನ್ನು ಮರಾಠರು ಬಂದು ಇದನ್ನು ಲೂಟಿ ಮಾಡಿದ್ರು. ಲಾಸ್ಟಿಗೆ ಅಲ್ಲಿ ಮರಾಠರು ಇದನ್ನು ಫುಲ್ಲು ಕೊಲ್ಯಾಪ್ಸ್ ಮಾಡಿಬಿಟ್ರು. ನೆರಳು ಸಿಕ್ತು. ಇಲ್ಲೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮುಂದುವರ್ಸೋಣ. ನನಗಿವಾಗ ಒಂದು ಮೀಮ್ ನೆನಪಾಗ್ತಿದೆ. ಏನು ಹೇಳಿ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಹೊಟ್ಟೆ ಖಾಲಿ ಅನಿಸ್ತದೆ. ತಿಂದಿದ್ದು 2 ಇಡ್ಲಿ, 1 ವಡೆ ಕರ್ಗೋಗ್ಬಿಡ್ತು. ನೋಡ್ರಿ ಇನ್ನೂ ಎಷ್ಟಿದೆ. ಇಲ್ಲೋಗಿ ಅಲ್ಲಿ ಹೋಗ್ಬೇಕು. ಹೋಗೋಣವಾ? ರನ್. ಕೆಳಗಡೆಗೆ ಎಂಟ್ರೆನ್ಸಲ್ಲಿ ಬೋರ್ಡ್ ಇತ್ತು, ಅಲ್ಲಿ ಬರೆದಿದ್ರು ಒಟ್ಟು 15 ಬಾಗಿಲಿದಾವಂತೆ. ಈಗಾಗಲೇ ಎಷ್ಟು ಬಾಗಿಲಿದೆಯೋ ಲೆಕ್ಕ ಹಾಕಲಿಲ್ಲ. ನೋಡಿ ಇಲ್ಲಿ ಮತ್ತೊಂದು ಬಾಗಿಲಿದೆ. ನಾನು ಕೇಳಿದ ಪ್ರಕಾರ ಕಮೆಂಟ್ಸು ಎಲ್ಲ ನೋಡಿದ್ದೆ ನಾನು, ತುಂಬ ರಿಸ್ಕ್ ಇದೆ ಅಂತ. ನನಗೇನು ಇಷ್ಟೊತ್ತು ಏನಂತ ರಿಸ್ಕ್ ಅಂತ ಅನಿಸಿಲ್ಲ, ಆರಾಮ್ಸೆ ಹತ್ಬೋದು. ಬಟ್ ಏನಂದರೆ ದಯವಿಟ್ಟು ಬೆಳಗ್ಗೆ ಬೇಗ ಬನ್ನಿ. ಮಧ್ಯಾಹ್ನದ ಹೊತ್ತಲ್ಲಿ ಬಂದರೆ ನಿಜವಾಗ್ಲೂ ಊಷ್ಟ ಆಗ್ತೀರಾ. ಸೂರ್ಯ ಎಲ್ಲಿದಂಗೆ ಗೊತ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ಮಿಸ್ಟರ್ ಸೂರ್ಯ ನನ್ನ ನೆತ್ತಿ ಮೇಲಿದ್ದಾನೆ. ಸೊ ಫುಲ್ಲು ಡಿಹೈಡ್ರೇಟ್ ಆಗ್ತಾ ಇದ್ದೀನಿ. ನೀರು ಕುಡಿದು ಸಾಕಾಯಿತು.
ಒಂದು ಶಾಕಿಂಗ್ ಹೇಳಿಕೆ ಸಿಕ್ತು. ಏನಂದರೆ ನಾನು ಇಷ್ಟೊತ್ತು ಎಷ್ಟು ಹತ್ತಿದ್ನೋ ಇದ್ರ 4 ಪಟ್ಟು ಇನ್ನೂ ಮೇಲಿದೆಯಂತೆ. ಅಂದರೆ ಇನ್ನೂ ಅಷ್ಟು ಹತ್ತಕ್ಕೆ ಬಾಕಿ ಇದೆ. ಈಗ ಅಲ್ಲಿ ಮೇಲಿಂದ ಕೆಳಗೆ ಬಂದವರು ಹೇಳಿದ್ರು. ಶಪ್ಪ ಹೆಂಗಿದೆ ಗೊತ್ತಾ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರೈಟ್ ಇಲ್ಲ ಕಲ್ಲು, ಫುಲ್ಲು ಹಿಂಗೆ ಬೆಂಡು, ಆಗುಂಬೆ ಘಾಟ್. ಈಗ ಅನಿಸ್ತಾ ಇದೆ ರಿಸ್ಕ್ ಇದೆ. ಅಪ್ಪಿ ತಪ್ಪಿ ಇದಾದರೆ ಸ್ಲಿಪ್ಪಾದರೆ ಡಮಾರೆ. ಏನಪ್ಪ ಅಂದರೆ ಸ್ವಲ್ಪ ಹಿಡ್ಕೊಬೋದು ಗ್ರಿಪ್ಪಿಗೆ ಅಷ್ಟೇ. ನನಗೆ ಒಂದು ಪಿರಂಗಿ ಕೊಟ್ಬಿಡ್ರಪ್ಪ, ಇಲ್ಲೇ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ನೋಡ್ರಿ ಏನು ವೀವ್ ಇದೆ ಅಲ್ಲ. ಬರಲೇಬೇಕು ಎಲ್ಲರೂ. ಯಾರ್ಯಾರು ಈ ಬೆಟ್ಟಕ್ಕೆ ವಿಸಿಟ್ ಕೊಟ್ಟಿಲ್ಲ, ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ವಿಸಿಟ್ ಕೊಡಲೇಬೇಕು. ಅಷ್ಟು ಚೆನ್ನಾಗಿದೆ, ಅಷ್ಟು ಅಡ್ವೆಂಚರಸ್ ಆಗಿದೆ, ರೋಮಾಂಚನಕರವಾಗಿದೆ, ಆಶ್ಚರ್ಯಕರವಾಗಿದೆ, ಅದ್ಭುತವಾಗಿದೆ. ಏನೇನು ಹೇಳ್ಬೋದೋ ಎಲ್ಲದೂ ಇದೆ. ಎಲ್ಲ ಥರನೂ ಎಕ್ಸ್ಪ್ಲೇನ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ನನಗಿಷ್ಟ ಆಯಿತು. ನೆಕ್ಸ್ಟು ಸವನದುರ್ಗ ಇಲ್ಲಿಗೆ ಹೋಗೋಣ. ಆದರೆ 400 ರೂಪಾಯಿ ಟಿಕೆಟ್ ಗಾಯ್ಸ್. ಇವತ್ತು ನಾನು ಪ್ಲ್ಯಾನ್ ಹಾಕಿದ್ದು ಫಸ್ಟ್ ಅಲ್ಲಿಗೆ 400 ರೂಪಾಯಿ ಟಿಕೆಟ್ ಅಂತ ಯಾವಾಗ ನೋಡೋದು, ಟಾಟಾ ಬಾಬಾಯ್ ಅಂತ ಹೇಳಿ ಇಲ್ಲಿಗೆ ಪ್ಲ್ಯಾನ್ ಹಾಕ್ತೆ. ಕಷ್ಟ ಇದೆ ಗುರು ಇದು. ನಾನು ಅಂದ್ಕೊಂಡಿದ್ದಂದು ಇಲ್ಲಿರೋದೊಂದು ಹೆವಿ ಕಷ್ಟ ಇದೆ ಗಾಯ್ಸ್. ಒಬ್ಬೊಬ್ಬರು ಬರ್ಬೇಡ್ರಯ್ಯ, ಇಲ್ಲಿ ನಮ್ಗೇನಾರು ಆಯಿತು ಅಂದರು ಹೇಳೋರಿಲ್ಲ ಕೇಳೋರಿಲ್ಲ. ಹೆಂಗಿದೆ ಗೊತ್ತಾ ಸ್ಲೋಪು ಒಂದೊಂದು ಕಡೆ. ನೋಡಿ ಇಲ್ಲಿ ಖಾಲಿ ಬಂಡೆ. ಹಿಂದಿನ ಕಾಲದ ರಾಜರೆಲ್ಲ ಹೊಟ್ಟೆಗೆ ಏನು ತಿಂತಾಯಿದ್ರು ಅಂತ ದೇವರಣೆ ಗೊತ್ತಿಲ್ಲ, ಹೆಂಗೂರು ಇದನ್ನು ಹತ್ತುತ್ತಾಯಿದ್ರು. ಹತ್ತದೆ ಅಂತ ಇಲ್ಲಿ ವಾಸ ಮಾಡ್ತಾಯಿದ್ರು ಅಂದರೆ ಯೋಚನೆ ಮಾಡಿ, ಎಷ್ಟು ಸಲ ಹತ್ತಬೇಕು, ಎಷ್ಟು ಸಲ ಇಳಿಬೇಕು, ಹೆಂಗಿದ್ರು ಅಂತ ಅರ್ಥ ಆಗ್ತಿಲ್ಲ. ವಾ, ಎಲ್ಲಿಗೂ ಬಂದೀನಿ ನೋಡಿ. ಇಲ್ಲಿ ಭಯ ಆಗ್ತಾ ಇದೆ ಇಲ್ಲಿ ಹತ್ತಕ್ಕೆ. ಹೆಂಗುರು ಕಟ್ಟಿದೆ ಇದನ್ನೆಲ್ಲ ನೋಡಿ, ಹೆಂಗಿದೆ. ಅಯ್ಯೋಯ್ಯೋ ಸಿಕ್ಕಾಪಟ್ಟೆ ಆಳ ಇದೆ. ಗುರು ಇಲ್ಲಿ ಹತ್ಕೊಂಡು ಹೋಗ್ಬೇಕಾ ಈಗ? ಇಲ್ಲಿ ನೋಡಿದ್ರೆ ಆಳ ಇದೆ, ಆ ಕಡೆಗೆ ನೋಡೋದೇ ಇಲ್ಲ ನಾನು. ನೋಡ್ರಿ ಇಲ್ಲೆಲ್ಲ ಹೆಂಗೆ ಹತ್ಕೊ ಬಂದೆ ನಾನು. ಇಳಿಯೋದು ಹೆಂಗಿದನ್ನ? ನೋಡಿ ಇಲ್ಲಿ ಹೋಗ್ಬೇಕು. ಏನು ಮಾಡ್ಲಿ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಹೆಂಗಿದೆ, ಮಲ್ಕೊಂಡು ಹೋಗ್ಬೇಕಿಲ್ಲಿ, ಮಲ್ಕೊಂಡು ಅಲ್ಲಿ ಮೇಲೆ ಹೋಗ್ಬೇಕಿಲ್ಲ. ಆರೋ ಮಾರ್ಕಿದೆ. ಬನ್ನಿ ಹೋಗೋಣ.
ಸುಮಾರು ರಿಸ್ಕಿ ಇದೆ, ತುಂಬ ರಿಸ್ಕಿ ಪ್ಲೇಸ್. ಸೆಕೆಂಡ್ ಹೈಯೆಸ್ಟ್ ಈ ರೇಂಜಿಗಿದೆ. ಹಾಂ, ಇನ್ನು ಸವನದುರ್ಗ ಹಿಲ್ ಹೆಂಗಿರಬೇಡ, ತುಂಬ ಕಷ್ಟ ಇದೆ. ಇದು ನೋಡಿ, ಇಲ್ಲೇನೋ ಗುಹೆ ಇದೆ, ಇದ್ರೊಳಗೆಲ್ಲ ಹೋಗಕ್ಕೆ ಭಯ ಆಗುತ್ತೆ. ಕಾಣಿಸ್ತಿದ್ಯಾ? ಇವೆಲ್ಲ ಏನಿದು ನೋಡಿ, ಹೆಂಗಿದೆ ಮೇಲ್ಗಡೆ ಇರೋ ಕೋಟೆ ಇದು. ನೋಡಿ ಮೇಲೆಲ್ಲ ಓಪನ್ನು ಈ ಥರ. ಏನ್ರು ಇದು ಈ ಥರ ಇದೆ ಗೈಸ್, ಇದೇ ಜೈಲು. ಇಲ್ಲಿ ನೋಡಿ ಹೆಂಗಿದೆ, ಕಲ್ಲು ಬಂಡೆ ಎಲ್ಲ ಫುಲ್ ಕಲ್ಲಲ್ಲೇ ಕಟ್ಟಿರೋದು ಇದು. ನೋಡಿ ಜಾಸ್ತಿ ಗ್ಯಾಪು ಇಲ್ಲ, ಮತ್ತು ಏನು ಕಿಟಕಿ ಏನೂ ಇಲ್ಲ, ಕಿಟಕಿನೇ ಇಲ್ಲ, ಲಿಟ್ರಲಿ ಫುಲ್ ಕ್ಲೋಸು. ಇಲ್ಲಿ ನೋಡಿ ಮೇಲ್ಗಡೆಗೆ ಮಾತ್ರ ಇಷ್ಟಿಷ್ಟು ಓಪನು, ಇದರಲ್ಲಿ ಮನುಷ್ಯರು ಹೋಗೋಕ್ಕಾಗಲ್ಲ ಗಾಯ್ಸ್. ಸೀರಿಯಸ್ಲಿ ಹೇಳ್ತೀನಿ, ಇಲ್ಲಿಗೆ ನೀವು ವಿಸಿಟ್ ಕೊಡಲೇಬೇಕು. ಅಲ್ಲೊಬ್ಬರು ಪಾಪ ತುಂಬ ಬಾಯಾರಿಕೆ ಆಗ್ತದೆ ಅಂತ ನೀರು ಕೇಳಿದ್ರು, ಕೊಟ್ಟೆ. ಇವಾಗ ನನಗೆ ನೀರು ಕುಡಿಯೋಕ್ಕಿಲ್ಲ ಗೈಸ್, ಇಷ್ಟು ಹೈಟಲ್ಲಿ ಇದು ನೀರಲ್ಲಿ ಸಿಗುತ್ತೆ. ಈಗ ಫುಲ್ಲು ಕೆಳಗೆ ಹೋಗ್ಬೇಕು ಇವಾಗ ನೀರಿಗೆ. ಬನ್ನಿ ಇನ್ನೇನು ಹೊರಡೋಣ, ಪಾಪ ನೀರು ಕೇಳಿದವ್ರಿಗೆ ಇಲ್ಲ ಅನ್ನೋಕ್ಕಾಗಲ್ಲ. ಇದು ನೋಡಿ, ಇದು ನಾನು ಜೈಲ್ ಅನ್ನಲ್ಲ, ಜೈಲ್ ಮೇಲ್ಗಡೆಗಿದ್ದೀನಿ ನಾನೀಗ. ನೋಡಿ ಇದು ಕೋಟೆ ಎಲ್ಲ ಬಿದ್ದೋಗಿದೆ ಗಾಯ್ಸ್. ಇಲ್ಲೆಲ್ಲ ಫುಲ್ ಸಿಕ್ಕಾಪಟ್ಟೆ ಕೋಟೆ ಇತ್ತು ಅನ್ಸುತ್ತೆ, ಎಲ್ಲ ಬಿದ್ದೋಗಿದೆ. ಇವಾಗ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. ಇನ್ನು ಕೆಲವು ವರ್ಷದಲ್ಲಿ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಬಿದ್ದೋಗುತ್ತೆ, ಏನೂ ಇರಲ್ಲ, ಏನೂ ಉಳಿಯಲ್ಲ. ಫುಲ್ಲು ಓಪನ್ ಪ್ಲೇಸು. ನೋಡಿ ಇಲ್ಲಿ ನಾನು ಹಿಂದೆ ಕೋಟೆ ಕಾಣಿಸ್ತಾ ಇದೆ. ಫೈನಲಿ ರೀಚ್ ಆದ್ವಿ ಗಾಯ್ಸ್, ಸಾಧಿಸ್ಬಿಟ್ವಿ. ಇದರಲ್ಲಿ ಬರುತ್ತಲ್ಲ ಯಾವ್ದ್ರಲ್ಲಿ ಹೇಳಿ, ಡೋರಾದಲ್ಲಿ ಸಾಧಿಸ್ಬಿಟ್ವಿ ಏ ಅಂತ. ನಂದು ನಮ್ಮ ಅಣ್ಣನ ಮಗ ಇದ್ದಾನೆ ಮನೇಲಿ, ನಾನು ಊರಿಗೆ ಹೋದಾಗೆಲ್ಲ ಅಲ್ಲೇ ಅವನ ಮನೇಲಿ ಇರ್ತಾನೆ. 3 ವರ್ಷ ಅವನಿಗೆ. ಅವನು ಡೋರ ಹಾಕ್ಕೊಂಡಿರ್ತಾನೆ ನನ್ನ ಮಗ. ಅವನ ಜೊತೆ ಇದ್ದು ಬರೀ ಹಿಂಗಿದ್ದು ಕಾರ್ಟೂನ್ಸ್ ಎಲ್ಲ ಇದು ಏನೋ ನೆನಪಿಗೆ ಬರ್ತವೆ. ಅಯ್ಯಪ್ಪ. ಸೊ ಕೋಟೆಗೆ ರೀಚ್ ಆದ್ವಿ ಗಾಯ್ಸ್, ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ನಂಗೆ ಅಲ್ಲಿ ಕೆಳಗಡೆ ಬರೋಕ್ಕೂ ಲಿಟ್ರಲಿ ಭಯ ಆಯಿತು, ಒಬ್ಬನೇ ಇದ್ನ. ಸೊ ಆ ಪ್ಲೇಸಸ್ ಅಲ್ಲಿ ಎಲ್ಲಿ ಹೋಗೋದಂತಲೂ ಗೊತ್ತಾಗ್ತಾ ಇಲ್ಲ, ಒಂದು ದಾರಿ ಗೊತ್ತಾಗ್ತಾ ಇರಲಿಲ್ಲ. ಇನ್ನೊಂದು ಅಲ್ಲಿ ಬಂಡಿ ಕೆಳಗಡೆಯಿಂದ ಹಿಂಗೆ ನುಕ್ಕೊಂಬರ್ಬೇಕಿತ್ತು. ಅಲ್ಲಂತೂ ಲಿಟ್ರಲಿ ನಂಗೆ ಆ್ಯರೋ ಮಾರ್ಕ್ ಇರೋಕ್ಕೂ ಗೊತ್ತಾಗ್ತಿರ್ಲಿಲ್ಲ. ಆದರೂ ಆ್ಯರೋ ಮಾರ್ಕ್ ಇದೆ, ಆದರೂ ಭಯ, ಹೋಗ್ಲೇಬೇಡ ಅಂತ. ಬಟ್ ಹೇಗೋ ಮಾಡಿ ಬಂದೆ ಫೈನಲಿ. ಇಲ್ಲ ನಾನು ಏನಾದ್ರು ಇಲ್ಲ ಅಷ್ಟೇ, ಇಷ್ಟು ಒಂದು 300-400 ಮೀಟ್ರ್ ಇರ್ಬೋದು ಅಷ್ಟೇ. ಇಷ್ಟನ್ನು ಮಾತ್ರ ಹತ್ತಿರಲಿಲ್ಲ ಅಂದರೆ ಎಷ್ಟು ಫೈನಲ್ ಡೆಸ್ಟಿನೇಷನ್ ಮುಟ್ತೆ ವಾಪಸ್ ಹೋದೆ ಅಂತ ಬೇಜಾರಾಗ್ತಿತ್ತು. ಹೇಗೆ ಗಾಯ್ಸ್, ಫೈನಲಿ ಕೆಳಗಡೆಗೆ ರೀಚ್ ಆದೆ. ಬರ್ತಾ ಏನಂತ ಸುಸ್ತಾಗಲಿಲ್ಲ ಆ್ಯಕ್ಚುಲಿ, ಆರಾಮಾಗಿ ಬಂದೆ. ಆರಾಮ್ಸೆ ಟ್ರೆಕ್ ಮಾಡ್ಬೋದು, ಏನು ಬಿಸಿಲಿದ್ರು ಏನು ಅಡ್ಡಿಲ್ಲ. ಇಲ್ಲಿಗೆ ನಾನು ವೀಡಿಯೋ ಸ್ಟಾಪ್ ಮಾಡ್ತೀನಿ, ಬೈಕಲ್ಲಿ ಹೋಗ್ತಾ ವೀಡಿಯೋ ಮಾಡಲ್ಲ, ಸುಮ್ಮನೆ ವ್ಲಾಗ್ ತುಂಬ ಎಕ್ಸ್ಟೆಂಡ್ ಆಗುತ್ತೆ.
ಆ್ಯಂಡ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಒಪಿನಿಯನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು, ಕ್ಯಾಚ್ ಯು ಗಾಯ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.